ಓಂ ನಾನು ಮಾನಮತಚ್ಛಬ್ದಾತ್ ಓಂ ಪಿಬಂತಿ ಯೇ ನರಾ ನಾಕಂ ಮುಕ್ತಾಃ ಸಂಸಾರಸಾಗರಾತ್ ತದಾಧಾರೋ ಯತೋ ವಿಷ್ಣುಃ ಪಿನಾಕೀತಿ ತತಸ್ಮೃತಃ. 1ನೇ ಅಧ್ಯಾಯದ 3ನೇ ಪಾದ, ಅದರಲ್ಲಿ 3ನೇ ಸೂತ್ರ. ವಿಷ್ಣುವನ್ನೇ ರುದ್ರ, ಮಹಾದೇವ, ಈಶಾನ, ಪಿನಾಕಿ ಇತ್ಯಾದಿ ಶಬ್ದಗಳಿಂದ ಹೇಗೆ ತಿಳಿದುಕೊಳ್ಳೋದು ಅನ್ನೋದನ್ನ ಬ್ರಹ್ಮಾಂಡ ಪುರಾಣಕ್ಕನುಸಾರವಾಗಿ ಆಚಾರ್ಯರು ಭಾಷ್ಯದಲ್ಲಿ ವಿವರಿಸಿದ್ದಾರೆ. ಅದರಲ್ಲಿ ಈಗ ಪಿನಾಕಿ ಅನ್ನೋ ಶಬ್ದದ ಬಗ್ಗೆ ನಾವು ನೋಡಬೇಕು. ಅದರಲ್ಲಿ ಈ ಪಿನಾಕ ಅನ್ನೋ ಶಬ್ದಕ್ಕೆ ಈಗ ಹೇಗೆ ಅರ್ಥ ಹೇಳ್ತಾರೆ ಅದು ನಮಗೆ ಗೊತ್ತಿರಬೇಕು. ಪಿನಾಕ ಅಂದ್ರೆ ಅದೊಂಥರದ ಧನಸ್ಸು. ಆ ಧನಸ್ಸನ್ನು ಯಾರು ಹೊಂದಿದ್ದಾನೆ ಅವನೇ ಪಿನಾಕಿ ಅಷ್ಟೆ. ಭಗವಂತ ಪಿನಾಕ ಅನ್ನೋ ಧನಸ್ಸನ್ನು ಹೊಂದಿಲ್ಲ. ಹಾಗಾದ್ರೆ ಆ ಪಿನಾಕ ಅನ್ನೋ ಧನಸ್ಸನ್ನು ಹೊಂದಿರುವಿಕೆ ಅನ್ನೋ ಲಕ್ಷಣ ಅವನಲ್ಲಿ ಹೇಗೆ ಬರಬೇಕು ಅಂತ ಒಂದು ಜಿಜ್ಞಾಸೆ ಬಂದ್ರೆ ಅದಕ್ಕೆ ಇಲ್ಲಿ ಬೇರೆ ನಿಷ್ಪತ್ತಿ ಹೇಳಿದ್ದಾರೆ. ಆಯ್ತಾ, ಪಿನಾಕ ಅಂದ್ರೆ ಏನು ಮತ್ತು ಪಿನಾಕಿ ಅಂದ್ರೆ ಪಿನಾಕವುಳ್ಳವನು. ಹಾಗಾದ್ರೆ ಪಿನಾಕ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಪಾತಿ ರಕ್ಷತಿ ಇತಿ ಪಿ, ಅದಾದ್ಮೇಲೆ ನಿಪಾತನಾತ್ ಸಾಧು. ಈ ವ್ಯಾಕರಣದಲ್ಲಿ ಕಳೆದ ದಿವಸ ಕೆಲವು ಸಂಗತಿಗಳನ್ನ ನಾವು ನೋಡಿದ್ದೇವೆ. ಶಬ್ದ ನಿಷ್ಪನ್ನ ಆಗಲೇಬೇಕೆಂಬ ಉದ್ದೇಶದಿಂದ ಅದಕ್ಕೆ ಯಾವುದಾದ್ರು ಒಂದು ಪ್ರತ್ಯಯವನ್ನು ಸೇರಿಸೋದು. ಒಂದು ಧಾತು, ಒಂದು ಪ್ರತ್ಯಯ, ಅಷ್ಟನ್ನು ಸೇರಿಸಿ ಆ ಶಬ್ದವನ್ನು ಏನಾದರೂ ಮಾಡಿ ನಿಷ್ಪನ್ನ ಮಾಡಿ ತೋರಿಸ್ತಾರೆ. ಅಂತೂ ಒಂದು ಪ್ರತ್ಯಯ ಬಂದು ಆ ಪ್ರತ್ಯಯದಲ್ಲಿ ಕೆಲವು ಅಕ್ಷರಗಳಿಗೆ ಲೋಪ ಆಗಿ ಅದರ ಕಾರಣದಿಂದ ಹಿಂದಿನ ಧಾತುವಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ದೀರ್ಘ, ಹ್ರಸ್ವ, ಕೆಲವು ಅಕ್ಷರಗಳಿಗೆ ಲೋಪ ಇದೆಲ್ಲ ಆಗಿ ಆ ಶಬ್ದ ನಿಷ್ಪನ್ನ ಆಗ್ತದೆ. ಅದನ್ನು ನಾವು ನೋಡಿದ್ದೇವೆ. ಇನ್ನು ಕೆಲವು ಕಡೆ ಪ್ರತ್ಯಯ, ಧಾತು ಇತ್ಯಾದಿಗಳನ್ನ ತೋರಿಸಿದ್ರೂ ಕೂಡ ಶಬ್ದ ನಿಷ್ಪನ್ನ ಆಗೋದೇ ಕಷ್ಟ ಇರ್ತದೆ. ಅಂತಹ ಪ್ರಸಂಗದಲ್ಲಿ ನಿಪಾತ ಮಾಡುವುದು ಅಂತ ಒಂದು ವ್ಯವಸ್ಥೆ ಇದೆ ವ್ಯಾಕರಣದಲ್ಲಿ. ನಿಪಾತ ಮಾಡುವುದು ಅಂದ್ರೆ ಧಾತು, ಪ್ರತ್ಯಯ ಇತ್ಯಾದಿ ಬಗ್ಗೆ ಹೆಚ್ಚು ವಿಚಾರ ಮಾಡಬೇಡಿ, ಅದರಿಂದ ಆ ರೂಪ ಸಿದ್ಧ ಆಗೋದಿಲ್ಲ. ನಿಪಾತನ ಮಾಡಿಬಿಟ್ರೆ ಸುಲಭವಾಗಿ ಸಿದ್ಧ ಆಗ್ತದೆ. ಹೀಗೆ ಉಣಾದಿ ಗಣದಲ್ಲಿ ಔಣಾದಿಕ ಪ್ರತ್ಯಯಗಳು ಅಂತ ಹೇಳ್ತಾರೆ. ಅಲ್ಲಿ ಬಂದ್ರೆ ಮತ್ತು ಕೆಲವು ಕಡೆ ಯಾವ್ದಾದ್ರು ಮೂಲ ಧಾತುವನ್ನು ತೋರಿಸ್ತಾರೆ. ಧಾತುವನ್ನು ತೋರಿಸಿ ಅದ್ರ ಮೇಲೆ ಉಣಾದಿ ಗಣದಲ್ಲಿ ಬಂದಿರೋದ್ರಿಂದ ಆಕ ಅನ್ನುವ ಪ್ರತ್ಯಯ ಬಂದಿದೆ. ಅದರಿಂದ ಪಿನಾಕ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಹೀಗೆ ಪಾತಿ ರಕ್ಷತಿ, ಯಾರು ಯಾವ ಧನಸ್ಸು ಎಲ್ಲರನ್ನು ರಕ್ಷಿಸ್ತದೋ ಅದು ಪಿನಾಕ. ಅಥವಾ ಅವರು ಮತ್ತೊಂದು ಅರ್ಥ ಹೇಳ್ತಾರೆ, ಪನ ಸ್ತುತವು ಅಂತ ಮತ್ತೊಂದು ಧಾತು ಇದೆ, ಅದರ ಮೂಲಕ ಅಲ್ಲಿ ನಕಾರನೇ ಕಾಣಿಸ್ತದೆ. ಆದ್ರಿಂದ ಪಿನಾಕ ಅಂತ ಮಾಡ್ಲಿಕ್ಕೆ ಸ್ವಲ್ಪ ಇನ್ನೂ ಹೆಚ್ಚು ಸಮೀಪ ಆಗ್ತದೆ. ಪಾರಕ್ಷಣೆ ಅಥವಾ ಪಾಲರಕ್ಷಣೆ ಅನ್ನುವಲ್ಲಿ ನ ಇಲ್ಲ, ಆದ್ರೆ ಪನಸ್ತುತ ಅನ್ನುವಲ್ಲಿ ನ ಕಾಣಿಸ್ತದೆ. ಇದು ಪಿನಾಕ. ಪಿನಾಕ ಎಂಬ ಧನಸ್ಸುಳ್ಳವನು ಪಿನಾಕಿ, ಇಷ್ಟು ಅಭಿಪ್ರಾಯ ಹೇಳ್ತಾರೆ. ಆದರೆ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಮೂಲಕ ಅದಕ್ಕೊಂದು ಬೇರೆ ನಿಷ್ಪತ್ತಿ ತೋರಿಸ್ತಾರೆ. ಅಲ್ಲಿ ಪಿಬಂತಿಯೇ ನರ ನಾಕಂ, ಯಾವ ನರ ಅಂದ್ರೆ ಇಲ್ಲಿ ಮನುಷ್ಯರು ಅಂತ ಅರ್ಥ ಅಲ್ಲ, ನರ ಅಂದ್ರೆ ಸಾಧಕರು ಅಂತ ಅರ್ಥ. ಏ ನರಹ, ಯಾವ ಸಾಧಕರು, ಸಂಸಾರ ಸಾಗರ ಮುಕ್ತಾಹ, ಸಂಸಾರ ಸಾಗರದಿಂದ ಮುಕ್ತರಾಗಿ ನಾಕಂ ಪಿಬಂತಿ, ಸುಖವನ್ನು ಅನುಭವಿಸ್ತಾರೋ ಅವರು ಪಿನಾಕರು. ಅವರಿಗೆ ಆಧಾರನಾದವನು ಪಿನಾಕಿ, ಭಗವಂತ ಅಂತ. ಅಲ್ಲಿ ನಾಕ ಅಂತಿದ್ರೆ ಕ ಅಂದ್ರೆ ಸುಖ, ಅಕ ಅಂದ್ರೆ ಸುಖಕ್ಕೆ ವಿರುದ್ಧವಾದ ದುಃಖ, ನಾಕ ಅಂದ್ರೆ ಮತ್ತೆ ಸುಖವೇ ಆಯಿತು. ಹೀಗೆ ಪಿನಾಕ ಅಂದ್ರೆ ಆ ಸುಖವನ್ನ ಅನುಭವಿಸುವವನು, ಸುಖ ಅನುಭವಿಸುವ ವ್ಯಕ್ತಿಗಳು
ಅಂತ ಅರ್ಥ ಆಗ್ತದೆ. ಅಂಥವ್ರಿಗೆ ಪಿನಾಕಾಹ ಅಸ್ಯ ಸಂತಿ, ಪಿನಾಕರು ಆ ಸಾಧಕರು ಅಸ್ಯ ಈ ಭಗವಂತನಿಗೆ ಸಂತಿ ಅಂದರೆ ಇದ್ದಾರೆ, ಅವನಲ್ಲಿ ಅಸ್ಯ ಸಂತಿ ಅಥವಾ ಅಸ್ಮಿನ್ ಸಂತಿ. ಆವಾಗ ಪಿನಾಕಿ ಅಂತ ಅವನನ್ನ ಹೇಳ್ತಾರೆ. ಪಿನಾಕಿ ಇತಿ ತದಸ್ಮೃತಃ. ಇದು ಪಿನಾಕಿ ಅನ್ನೋ ಶಬ್ದಕ್ಕೆ ನಾವು ತಿಳ್ಕೊಳ್ಬೇಕಾದಂತಹ ಅರ್ಥ. ಪಿನಾಕಿ ಇತಿ ತದಸ್ಮೃತಃ. ಶಿವ ಸುಖಾತ್ಮಕತ್ವೇನ, ಶಿವ ಅಂತಂದ್ರೆ ಶಿವ ಅಂದ್ರೆ ಮಂಗಳಕರ ಅಂತ ಹಾಗರ್ಥ. ಆದ್ರಿಂದ ಸುಖಾತ್ಮಕನಾದ್ರಿಂದ, ಇವನೇ ಸುಖ ಸ್ವರೂಪನಾದ್ರಿಂದ ಅವನನ್ನ ಶಿವ ಅಂತ ಹೀಗೆ ವರ್ಣಿಸ್ತಾರೆ. ಸುಖ ಸ್ವರೂಪನಾದ್ರಿಂದ ಅವನಿಗೆ ಇವನಿಗೆ ಶಿವ ಅಂತ ಹೆಸರು. ಶರ್ವ ಶಂರೋಧನ ಧರಿಹಿ. ಇಲ್ಲಿ ಶರ್ವ ಅಂತ ಒಂದು ಶಬ್ದ, ಶಿವ ಅಂತ ಒಂದು ಶಬ್ದ, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಶರ್ವ ಅಂದ್ರೆ ಈಗ ವ್ಯಾಕರಣದಲ್ಲಿ ಬೇರೆ ಥರ ನಿಷ್ಪತ್ತಿ ತೋರಿಸ್ತಾರೆ. ಶಿವ ಅನ್ನೋ ಶಬ್ದಕ್ಕೆ ಹೇಗೆ ನಿಷ್ಪತ್ತಿ ಮಾಡ್ತಾರೆ ಈಗ ಅಂದ್ರೆ, ಶಿ ಎಂದು ಧಾತು, ಅದಕ್ಕೆ ಒಂದು ಪ್ರತ್ಯಯ, ಒಂದು ಪ್ರತ್ಯಯನ ನಿಪಾತನ ಸಾಧು. ಶಿವಂ ಕಲ್ಯಾಣಂ ಅಸ್ಯ ವಿದ್ಯತೆ. ಆ ಕಾರಣದಿಂದ ಅವನನ್ನ ಶಿವ ಅಂತ ಹೇಳಿ ಹೇಳ್ತಾರೆ, ಕಲ್ಯಾಣವುಳ್ಳವನು. ಅಥವಾ ಶತಿ ಅಶುಭವಿದಿವ, ಅಕಲ್ಯಾಣವನ್ನ ನಿರಾಕರಣೆ ಮಾಡುವನು ಅಂತ ಇದು ಮತ್ತೊಂದು ಅರ್ಥನೂ ಕೂಡ ಹೇಳ್ತಾರೆ. ಇನ್ನೊಂದು ಅರ್ಥ, ಶೇರದೆ ಅವತಿಷ್ಠಂತೆ ಅಣಿಮಾದಯ ಅಷ್ಟಸಿದ್ಧಯ ಅಸ್ಮಿನ್ ಇದಿವ. ಅಣಿಮಾ ಮೊದಲಾದ ಅಷ್ಟಸಿದ್ಧಿಗಳು ಇವನಲ್ಲಿ ಶೇರತೆ ಇವೆ. ಆದ್ರಿಂದ ಈ ಕಾರಣದಿಂದ ಕೂಡ ಅವನನ್ನ ಶಿವ ಅಂತ ಹೇಳಬಹುದು. ಅದು ಶೇರತೆ ಅಂತ ಮಾಡಿದಾಗ ಶೀಂಗ್ ಸ್ವಪ್ನೆ ಅಂತ ಧಾತು. ಶತಿ ಅಶುಭಂ, ಅವನು ಅಶುಭವನ್ನ ಕತ್ತರಿಸ್ತಾನೆ ಅಂತ ಹೇಳಿದಾಗ ಶೋ ಅಂತಃಕರಣೆ ಅಂತ ಧಾತು. ಅದಾದ್ಮೇಲೆ ಶಿ ಅಂತ ಮತ್ತೊಂದು ಧಾತು ಇದೆ, ಅದಕ್ಕೆ ಕಲ್ಯಾಣ ಅಂತ ಅರ್ಥ ಇದೆ. ಇವನೇ ಕಲ್ಯಾಣ ಸ್ವರೂಪ. ಕಲ್ಯಾಣ ಅಂತ ಅರ್ಥ ಬರುವಾಗ ಅಲ್ಲಿ ಶಿ ಅಂತ ಧಾತು ಕೊಟ್ಟು ಅದಕ್ಕೆ ಒಂದು ಪ್ರತ್ಯಯ ನಿಪಾತನ ಸಾಧು ಅಂತ ಕೋಶದಲ್ಲಿ ಹೇಳ್ತಾರಲ್ಲ, ಅಲ್ಲಿ ಶಿ ಅನ್ನೋ ಧಾತುವಿನ ಅರ್ಥ ಏನು ಅಂತ ಅವರು ಕೊಟ್ಟಿಲ್ಲ. ಅದರ ಅರ್ಥ ಹೀಗೆ ಸ್ವಪ್ನೆ ಮಲ್ಕೊಳ್ಳೋದು ಅಂತ ಏನಾದ್ರು ಧಾತು ಇದೆ, ಅದರದ್ದೇ ಇದಕ್ಕೆ ಒಂದು ಪ್ರತ್ಯಯ ಒಂದು ಆಗಿರೋದು. ಹಾಗಾಗಿ ಈ ಶಬ್ದಗಳನ್ನೆಲ್ಲ ಅವರ ದೃಷ್ಟಿಕೋನದಿಂದ ಏನು ತಿಳ್ಕೋಬೇಕು ಅಂದ್ರೆ, ಇದು ರೂಢ ಶಬ್ದ. ಶಿ ಅಂದ್ರೆ ಮಲ್ಕೊಳ್ಳೋದು ಅಂತ ಅರ್ಥ. ಮಲ್ಕೊಳ್ಳುವ ಒಂದು ಧಾತುವಿಗೆ ಒಂದು ಪ್ರತ್ಯಯ ಬಂದು ಶಿವ ಅಂತ ನಿಷ್ಪನ್ನ ಆಗೋದು ಹೇಗೆ, ಮತ್ತು ಅದಕ್ಕೆ ಕಲ್ಯಾಣ ಅಂತ ಅರ್ಥ ಬರೋದು ಹೇಗೆ, ಅವೆಲ್ಲ ರೂಢ. ಶಿವ ಅಂತಃಕರಣೆ ಇತ್ಯಾದಿ ಕಡೆಗಳಲ್ಲಾದ್ರೂ ಅಂತಃಕರಣ ನಾಶ ಮಾಡುವುದು ಅಂತ ಅರ್ಥ ಇದೆ, ಅದರಿಂದ ಅಲ್ಲಿ ನಡೆದಿತ್ತು. ಕೆಲವು ಕಡೆ ಇವು ಕೇವಲ ರೂಢ ಶಬ್ದ ಅಷ್ಟೇ. ಅದಕ್ಕೆ ಆಚಾರ್ಯರು ಅದನ್ನ ಶಿವ ಸುಖಾತ್ಮಕತ್ವೇನ, ಪ್ರಾಯ ಶಿವ ಅಂತ ಹೇಳಿ ಒಂದು ಧಾತುವೆ ಇದ್ದಿರ್ಬೇಕು ಬಹಳ ಹಿಂದೆ, ಈಗ ಅದು ಇಲ್ಲ ಅಂತ ಕಾಣಿಸ್ತದೆ. 12,000 ಧಾತುಗಳು ಕೂಡ ಹಿಂದಿನ ದಿವಸ ನಾವು ಮಾತಾಡಿದ್ವಿ. ಆ ಪ್ರಕಾರ ಅದನ್ನ ತಿಳ್ಕೋಬೇಕು ಹೊರತು ಈ ಥರ ಪೂರಾ ಆಚಾರ್ಯ ಸಮ್ಮತ ಇರ್ಲಿಕ್ಕಿಲ್ಲ, ಮಹಾವ್ಯಾಕರಣ ಸಮ್ಮತ ಇರ್ಲಿಕ್ಕಿಲ್ಲ. ಮುಂದೆ ಶರ್ವ ಅಂತಿದೆ. ಆ ಶರ್ವ ಅಂತಕ್ಕೆ ಏನರ್ಥ, ಶೃಣಾತಿ ಸರ್ವಾಹ ಪ್ರಜಾಹ ಪ್ರಳಯೇ. ಶೃ ಹಿಂಸಾಯ ಧಾತು ಇದೆ, ಎಲ್ಲರನ್ನು ಹಿಂಸೆಗೊಳಪಡಿಸ್ತಾನೆ ಅಂತ ಅದರ ತಾತ್ಪರ್ಯ. ಪ್ರಳಯ ಕಾಲದಲ್ಲಿ ಅಥವಾ ಭಕ್ತರ ಪಾಪಗಳನ್ನ ಕಳಿತಾನೆ ಅಂತಾದ್ರೂ ಆಗ್ಬಹುದು. ಶೃ ಹಿಂಸಾಯ ಧಾತುವಿಗೆ ಕೃ ಕೃ ಗೃ ಶೃ ಧೃ ಭ್ಯ ವಹ ಅಂತ ಸೂತ್ರ. ಅದರಿಂದ ವ ಪ್ರತ್ಯಯ ಬಂದ್ರೆ ಶರ್ವ ಅಂತ ಈಗ ರೂಪ ನಿಷ್ಪನ್ನ ಆಗ್ತದೆ. ಇವತ್ತಿನ ಕೋಶಗಳ ಪ್ರಕಾರನೇ ಶರ್ವ ಅಂದ್ರೆ ಶಿವನೂ ಹೌದು ವಿಷ್ಣುವೂ ಹೌದು. ಶರ್ವ ಸರ್ವ ಶಿವ ಸ್ಥಾನ ಅಂತ ಹೀಗೆಲ್ಲ ಧಾತುಗಳು ಇದ್ದೇ ಇದೆ. ಅದಲ್ಲದೆ ಈ ಇನ್ನೊಂದು ಧಾತು ಕೂಡ ಕಾಣಿಸ್ತದೆ, ಶರ್ವ ಗತವು ಅಂತ ಕೂಡ ಒಂದು ಧಾತು ಕಾಣಿಸ್ತದೆ. ಅದರ ಮೂಲಕನೂ ಕೂಡ ಶರ್ವತಿ ಹೋಗ್ತಾನೆ ಅಂತ ಈಗ ಒಂದು ನಿಷ್ಪತ್ತಿಯನ್ನ ಬೇರೆ ಒಂದೆರಡು ಕಡೆ ನಾನು ನೋಡಿದ್ದೇನೆ. ಆಚಾರ್ಯ ಈ ಬ್ರಹ್ಮಾಂಡ ಪುರಾಣದಲ್ಲಿ ತೋರಿಸುವ ನಿಷ್ಪತ್ತಿ ಸ್ವಲ್ಪ ಇನ್ನೂ ವಿಭಿನ್ನವಾಗಿದೆ. ಇಲ್ಲಿ ಶರ್ ವ ಅಂತಿದೆಯಲ್ಲ, ಅಲ್ಲಿ ಶ ರ ವ 3 ಅಕ್ಷರಗಳಿದೆ. ಶ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಸುಖ, ಆ ಸುಖ ಅನ್ನೋ ಅರ್ಥ. ಆಮೇಲೆ ರ ಅಂದ್ರೆ ರುಧಿರ ಆವರಣೆ, ಅದನ್ನು ತಡೆಯುವನು ಅಂತ ಅರ್ಥ.
ಹೀಗೆ ಸುಖವನ್ನು ತಡೆಯುವವನು. ಮುಂದೆ ವ ಅಂದ್ರೆ ವರ್ತತೆ, ಇರುವವನು ಅಂತ ಅರ್ಥ. ಶ್ರಮ್ ರೋಧೆಯನ್ ವರ್ತತೆ ಅಂತ ಅದಕ್ಕೆ ತ್ರಿವಿಕ್ರಮ ಪಂಡಿತರು ಅರ್ಥ ಬರೆದಿದ್ದಾರೆ. ಇಲ್ಲಿ ಹೋದ್ರೆ ವ ಅದಕ್ಕೆ ಏನು ಅರ್ಥ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಟೀಕಾದಲ್ಲಿ ಅದು ಕಾಣಿಸೋದಿಲ್ಲ. ಶ್ರಮ್ ವೃದ್ಧಾ ವರ್ತತೆ ಹಿ ಅಂತ ತತ್ವ ಪ್ರದೀಪದಲ್ಲಿದೆ. ಈ ಸುಖ ತಾಮಸರಿಗೆ ಮತ್ತು ರಾಜಸರಿಗಾದ್ರೆ ಸ್ವರೂಪ ಸುಖ ಇಲ್ಲದೇ ಇರುವಂತೆ ಮಾಡಿಬಿಡ್ತಾನೆ. ಇನ್ನು ಸಾತ್ವಿಕರಾದವರಿಗೂ ಕೂಡ ಮುಕ್ತಿ ಪರ್ಯಂತ ಸುಖವನ್ನು ತಡೀತಾನೆ. ಆ ಕಾರಣದಿಂದ ಅವನನ್ನ ಶರ್ವ ಅಂತ ಹೀಗೆ ಹೇಳ್ತಾನೆ. ಶರ್ ವ. ಹೀಗೆ ಇಲ್ಲಿ ಪ್ರತಿಯೊಂದು ಕೂಡ ವ ಅನ್ನೋದು ಕೂಡ ಕೇವಲ ಒಂದು ಪ್ರತ್ಯಯ ಅಲ್ಲ, ನಮಗೆ ಅದಕ್ಕೂ ಕೂಡ ಒಂದು ಅರ್ಥ ಇದ್ದೇ ಇದೆ. ಹೀಗಿದು ಒಟ್ಟು ಶರ್ವ ಅನ್ನೋ ಶಬ್ದದ ನಿಷ್ಪತ್ತಿ. ಶರ್ವ ಅಂತ ನಾವು ಈಗಾಗಲೇ ಹಿಂದೆ ನೋಡಿದ್ವಲ್ಲ, ಹಿಂಸಾಯಂ. ಶರ್ವ ಹಿಂಸಾಯಂ ಅಂತ ಒಂದು ಧಾತು ಇದೆ, ಬಾಲಿ ಅನ್ನೋದೊಂದು ಧಾತು ಇದೆ, ಕೊಲ್ಲುವುದು ನಾಶ ಮಾಡುವುದು ಅಂತ. ಶರ್ವತಿ ಅಂತ ಹೀಗೆ ಆ ಧಾತುನು ಕೂಡ ಕಾಣಿಸ್ತದೆ. ಏನೇ ಹೇಳಿದ್ರು ಆಚಾರ್ಯರು ಅದನ್ನು ತಗೊಂಡಿರೋದಲ್ಲ, ಬೇರೆ ತಗೊಂಡಿದ್ದಾರೆ. ಆ ನಿಷ್ಪತ್ತಿಗಳು ಅಲ್ಲ ಅಂತಲ್ಲ. ಈಗ ಭಗವಂತನನ್ನ ಶರ್ವ ಅಂತಲೇ ಧಾತು ಇದ್ಮೇಲೆ ಶರ್ವ ಅಂದಮೇಲೆ ಹೃದಯ ಕಾಲದಲ್ಲಿ ಎಲ್ಲರನ್ನು ಹಿಂಸೆಗೆ ಒಳಪಡಿಸುವವನು ಅಥವಾ ಸಂಸಾರದಲ್ಲಿ ಅವರನ್ನು ದುಃಖಕ್ಕೀಡು ಮಾಡುವವನು ಅಂತ ಅರ್ಥ ಮಾಡಿದರೆ ಅದು ತಪ್ಪು ಅಂತ ಏನಲ್ಲ. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರೋದು ಇಲ್ಲಿ ಹೆಚ್ಚಿನ ಅರ್ಥ. ನಮಗೆ ಶರ್ವ ಹಿಂಸಾಯ ಇತ್ಯಾದಿ ಧಾತುಗಳನ್ನು ತಗೊಂಡು ಮಾಡಲಿಕ್ಕೆ ಸುಲಭವಾಗಿ ತಾನಾಗಿ ಗೊತ್ತಾಗ್ತದೆ. ಇವತ್ತಿನ ಕೋಶದಲ್ಲಿರೋದು ಇಂಥವು ನಮ್ಗೆ ಗೊತ್ತಾಗೋದಿಲ್ಲ, ಬ್ರಹ್ಮಾಂಡ ಪುರಾಣದ ಅಲ್ಲ ಅಂತ ತೋರಿಸಿದ್ದಾರೆ. ಅಲ್ಲಿ ಶಮ್ ಅಂದ್ರೆ ಸುಖ, ಅದು ಒಂದಕ್ಷರದ ಶಬ್ದ. ಮುಂದೆ ರುಧಿರ ಆವರಣ ಅಂತ ಧಾತು, ಹಾಗಾದ್ರೆ ಧ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಬರ್ತದೆ. ಆಮೇಲೆ ವರ್ತತೆ ಅಂತನಲ್ಲಿ ಋತು ವರ್ತನೆ ಧಾತು, ಅತ್ತ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಬರ್ತದೆ. ಇದು ಎಲ್ಲ ನಿಪಾತವೇ. ಪಾಣಿನಿ ವ್ಯಾಕರಣದ ಪ್ರಕಾರ ಅನೇಕ ನಿಪಾತಗಳನ್ನು ಮಾಡಿದಾರಲ್ಲ, ಅದೇ ಥರ ಇವೆಲ್ಲ ನಿಪಾತಗಳು, ಮಹಾವ್ಯಾಕರಣದ ಪ್ರಕಾರ ನಿಪಾತಗಳು. ಅವು ಅಕ್ಷರ ಮುಂದಿನ ಅಕ್ಷರಗಳು ಹೊರಟು ಹೋಗ್ತವೆ. ವಿಷ್ಣು ಸಹಸ್ರನಾಮದಲ್ಲಿ ತೀರಾ ಇತ್ತೀಚಿನವರು ಕೂಡ ಇಂಥ ತುಂಬಾ ಅನೇಕ ಅರ್ಥಗಳನ್ನ ಮಾಡಿದ್ದಾರೆ. ಇವರು ಬೃಹತಿ ಮಂತ್ರಗಳಿಗೆ ಅರ್ಥ ಮಾಡಿರುವ ಚಿಕ್ಕೋಡಿ ಭಗವಂತರಾಯರು ಅವರು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡುವಾಗ ಇಂಥ ಅನೇಕ ಅರ್ಥಗಳನ್ನು ತೋರಿಸ್ತಾರೆ. ಧಾತುವಿನ ಮೂಲ ಅಕ್ಷರ ಒಂದು ಉಳಿತದೆ, ಉಳಿದು ಹೊರಟು ಹೋಗ್ತಾರೆ. ಸೀತ ಅಂತಿದೆ, ಸೀತ ಅನ್ನೋಲ್ಲಿ ಸೀರತ ಏವ ಜಾತ, ಸೀರ ಅಂದ್ರೆ ನೇಗಿಲು, ಸೀರ ಅನ್ನೋಲ್ಲಿ ರ ಹೊರಟು ಹೋಗ್ತದೆ, ಜಾತ ಅನ್ನೋಲ್ಲಿ ತ ಹೊರಟು ಹೋಗ್ತದೆ, ಜ ಮಾತ್ರ ಉಳಿತದೆ. ಜಾತ ಅನ್ನೋಲ್ಲಿ ಆದ್ರೂ ಜನಿ ಪ್ರಾದುರ್ಭಾವೇ ಧಾತು, ನ ಆದ್ರೂ ಹೋಗ್ಬೇಕು, ತ ಆದ್ರೂ ಹೋಗ್ಬೇಕು, ಜ ಒಂದೇ ಉಳಿತದೆ. ಸೀರ ಅನ್ನುವಲ್ಲಿ ನೇಗಿಲು ಅಂತಿದೆಯಲ್ಲ, ರನೇ ಪೂರ್ತಿ ಹೊರಟೋಗಿದೆ. ಹೀಗೆ ಸಂಸ್ಕೃತ ಅನೇಕ ಅಕ್ಷರಗಳ ಒಂದು ಈಗಿನ ಭಾಷೆಯಲ್ಲಿ ಅಕ್ರೋನಿಮ್ಸ್ ಅಂತ ಏನೋ ಹೇಳ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ. ಲಾಂಗ್ ಫಾರ್ಮ್ಸ್ ಎಲ್ಲ ಶಾರ್ಟ್ ಫಾರ್ಮ್ ಮಾಡಿ ಅದನ್ನ ಅನುಕೂಲ ಆಗೋ ಥರ ಹೇಳಿಕ್ಕೆ ಹೋಗ್ತಾರೆ. ಆ ಥರ ಈ ಶರ್ವ ಇತ್ಯಾದಿ ಕೂಡ ತಿಳ್ಕೋಬೇಕು. ಕೃತ್ಯವಾಸ ಅಂತ ಶಬ್ದ ಇದೆ. ಕೃತ್ಯವಾಸ ಅಂದ್ರೆ ಚರ್ಮ ಹುಟ್ಟವನು ಅಂತ ಅರ್ಥ. ಈ ಭಗವಂತ ಚರ್ಮ ಹುಟ್ಟವನಾಗೋದು ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಕೃತ್ಯ ಅಂತಂದ್ರೆ ನೀವು ಹೇಳುತ್ತೆ ಯಾವುದೋ ಗಜ ಚರ್ಮವೋ ಮತ್ತೆ ಯಾವುದೋ ಚರ್ಮವನ್ನು ಅವನು ಉಟ್ಕೊಂಡಿರ್ಬೇಕು ಅಂತ ಏನಿಲ್ಲ. ಕೃತ್ಯ ಗಜಾಸುರಸ್ಯ ಚರ್ಮ, ಗಜಾಸುರನ ಚರ್ಮವನ್ನೇ ಅವನು ಉಟ್ಕೊಂಡಿರ್ಬೇಕು ಅಂತ ಏನಿಲ್ಲ. ಕೃತ್ಯಾತ್ಮಕ ವಿಧಂ ದೇಹಂ ಯಥೋ ವಸ್ತೇ ಪ್ರವರ್ತಯನ್ ಕೃತ್ಯವಾಸ ತಥೋ ದೇವ. ಅವನನ್ನು ಕೃತ್ಯವಾಸ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಈ ದೇಹ ಇದೆಯಲ್ಲ, ನಿಮ್ಮ ಎಲ್ಲರ ದೇಹ, ಅದು ಭೌತ ದೇಹ ಇರ್ಬೋದು, ಅನಿರುದ್ಧ ದೇಹ, ಮತ್ತೆ ಒಂದು ಲಿಂಗ ದೇಹ, ಅದು ಯಾವುದೇ ಇರಲಿ, ಮುಖ್ಯವಾಗಿ ಭೌತ ದೇಹ ಅದು ಕೃತ್ಯಾತ್ಮಕ. ಚರ್ಮ, ಮಾಂಸ, ರಕ್ತ, ಎಲುಬು ಇತ್ಯಾದಿಗಳಿಂದ ಕೂಡಿರುವಂಥ ದೇಹ. ಅಂಥ ದೇಹವನ್ನು ಅವನು ವಸ್ತೆ, ಈ ದೇಹದಲ್ಲಿ ಅವನು ವಾಸ ಮಾಡಿಕೊಂಡಿದ್ದಾನೆ. ಆ ದೇಹವನ್ನು ಅವನು ದೇಹಕ್ಕೆ ಅಧಿಷ್ಠಾತವಾಗಿ ಒಳಗಡೆ ಇದ್ದಾನೆ. ಯಾಕೆ ಇದ್ದಾನೆ ಅಂದ್ರೆ ಪ್ರವರ್ತಯನ್, ಆ ದೇಹದಲ್ಲಿ ಅವನ ಒಳಗಿದ್ರೆ ಮಾತ್ರ ಆ ದೇಹ ಪ್ರವೃತ್ತಿ ಮಾಡ್ತಾನೆ. ಅದಕ್ಕಾಗಿ ಅವನನ್ನು ಕೃತಿ ವಾಸಾಹ ಅಂತ ಹೀಗೆ ಅರ್ಥ ಮಾಡ್ತಾರೆ. ಚರ್ಮಮಯವಾದ ನಮ್ಮ ಈ ದೇಹ, ಚರ್ಮಮಯವಾದ್ದು ಅಂದ್ರೆ ಚರ್ಮ, ಮಾಂಸ ಇತ್ಯಾದಿಮಯವಾದ್ದು ಅಂತ ಸ್ವಲ್ಪ ವಿಸ್ತರಿಸಿ ಹೇಳಿದೆ. ಮುಂದೆ ವಿರಿಂಚಷ್ಟೇ ವಿರೇಚನ, ಅವನಿಗೆ ವಿರಿಂಚ ಅಂತ ಹೇಳ್ತಾರೆ. ವಿರಿಂಚ ಅನ್ನೋದು ಬ್ರಹ್ಮನನ್ನು ಹೇಳುವಂತ ಶಬ್ದ. ಇಲ್ಲಿವರೆಗೆ ರುದ್ರನನ್ನು ಹೇಳುವ ಶಬ್ದಗಳ ಬಗ್ಗೆ ಬಂದಿತ್ತು. ಇನ್ನು ಮುಂದೆ ಬ್ರಹ್ಮನನ್ನು ಹೇಳುವಂತ ಶಬ್ದ ಹೇಳ್ತಾರೆ. ವಿರೇಚನ ಮಾಡುವುದು ಅಂದ್ರೆ ಹೊರಹಾಕುವುದು ಅಂತ ಅರ್ಥ.
ವಿರೇಚನ ಅಂದರೆ ದೇಹದಲ್ಲೂ ಒಳಗಿರುವ ಕಶ್ಮಲಗಳನ್ನು ಹೊರ ಹಾಕುವುದಕ್ಕೂ ವಿರೇಚನ ಅಂತ ಒಂದು ಶಬ್ದ ಇದೆ ವ್ಯಾಕರಣ ವೈದ್ಯಶಾಸ್ತ್ರದಲ್ಲಿ. ಅದೇ ವಿರೇಚನ. ಜಗತ್ತನ್ನೇ ಅವನು ಹೊರ ಹಾಕ್ತಾನೆ. ನಮಗೆ ಅದನ್ನ ಈ ಜೇಡರ ಹುಳುವಿನ ದೃಷ್ಟಾಂತ ಕೊಟ್ಟು ಹೇಗೆ ಯಥಾ ಊರ್ಣ ನಾಭಿಗೆ ಸೃಜತೆ ಅದು ಹೊರ ಹಾಕ್ತದೆ ಅಂತ ಅಲ್ಲಿ ಚೆನ್ನಾಗಿ ಬಂದಿದೆ. ನಿಮಿತ್ತ ಕಾರಣನಾಗಿ ಒಬ್ಬ ಕುಂಬಾರ ಹೇಗೆ ನಿಮಿತ್ತ ಕಾರಣನಾಗಿ ಘಟವನ್ನು ಮಣ್ಣಿನಿಂದ ಘಟವನ್ನು ಸೃಷ್ಟಿ ಮಾಡ್ತಾನೋ ಹಾಗೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಒಂದು. ಇನ್ನೊಂದು ಒಳಗಿರುವ ಜಗತ್ತನ್ನು ಹೊರ ಹಾಕ್ತಾನಲ್ಲ, ಉಗುಳ್ತಾನಲ್ಲ ಹೊರಗೆ, ಅದರಿಂದ ಆತನ್ನ ವಿರಿಂಚ ಅಂತ ಹೀಗೆ ಹೇಳಬೇಕು. ವಿರಿಂಚ ಅಂತಾನೆ ಒಂದು ಶಬ್ದ ಇದೆ. ಅದಕ್ಕೆ ಇವ್ರ ಕೋಶದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವಿ ಇತ್ಯುಪಸರ್ಗಪೂರ್ವಕ ರಿಚ್ ಧಾತು, ರಿಚ ಧಾತು. ಅದಕ್ಕೆ ನಿಚ್ ಪ್ರತ್ಯಯ ಬಂದು ನಿಜಂತದ ಮೇಲೆ ಈ ಪ್ರತ್ಯಯ ಬಂದ್ರೆ ನಿಪಾತ ಮಾಡಿರುವುದರಿಂದ ಇದು ವಿರಿಂಚ ಅನ್ನೋದಕ್ಕಂತೂ ಹರಾವಿ ಕೋಶದ ಪ್ರಕಾರ ಮೂರು ಇವರು ಅರ್ಥ ಆಗ್ತದೆ. ಇದನ್ನು ಬರೀ ಆಚಾರ್ಯ ಹೇಳಬೇಕಾಗಿಲ್ಲ. ಬ್ರಹ್ಮ, ಶಿವ, ವಿಷ್ಣು ಮೂರು ಶಬ್ದಗಳನ್ನು ಅದಕ್ಕೆ ಅರ್ಥ ಹೇಳ್ತಾರೆ. ವಿರಿಂಚ ಅಂದ್ರೆ ಕೇವಲ ಬ್ರಹ್ಮ ಅಂತ ಹೇಳ್ತಾರೆ. ವಿರಿಂಚಿಹಿ ಅಂದ್ರೆ ಬ್ರಹ್ಮ, ಶಿವ, ವಿಷ್ಣು ಈ ಮೂರನ್ನು ಕೂಡ ಅದಕ್ಕೆ ಅರ್ಥವಾಗಿ ವರ್ಣನೆ ಮಾಡ್ತಾರೆ. ಮುಂದೆ ಬ್ರಹ್ಮಣಾತ್ ಬ್ರಹ್ಮನಾಮಾಸೌ, ಅವನು ಬ್ರಹ್ಮಣ ಮಾಡ್ತಿರೋದ್ರಿಂದ, ಬ್ರಹ್ಮಣ ಮಾಡುವುದರಿಂದ ಅಂತಲ್ಲ, ಬ್ರಹ್ಮಣ ಅವನಲ್ಲಿ ಇರುವುದರಿಂದ, ಬೃಹಿ ವೃದ್ಧವಂತ ಧಾತು, ಗುಣಪೂರ್ಣನಾಗಿರುವುದರಿಂದ ದೊಡ್ಡವನು ಅಂತ ಅರ್ಥ. ಆದ್ರಿಂದ ಅವನಿಗೆ ಬ್ರಹ್ಮ ಅಂತ ಹೆಸರಿದೆ. ನಮಗೀಗ ವ್ಯಾಕರಣದ ವ್ಯವಸ್ಥೆಯಲ್ಲಿ ಬ್ರಹ್ಮಾಣೋ ಬ್ರಹ್ಮಾಣ ಅಂತ ಹೇಳಿದ್ರೆ ಅದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಬ್ರಹ್ಮಣಿ ಬ್ರಹ್ಮಾಣಿ ಅಂತ ನಪುಂಸಕಲಿಂಗರು ಹೇಳಿದ್ರೆ ಅದು ಪರಬ್ರಹ್ಮನನ್ನು ವಿಷ್ಣುವನ್ನು ಹೇಳ್ತದೆ ಅಂತ ನಮ್ಮ ವ್ಯವಸ್ಥೆ. ಅದು ಏನಾದರೂ ಇರಲಿ, ಬ್ರಹ್ಮ ಆಗ್ಲಿ ಎಲ್ಲವೂ ಅಂತಿಮವಾಗಿ ಹೇಳೋದು ಗುಣಪೂರ್ಣನಾದ್ರಿಂದ ಅವನನ್ನೇ. ಮುಂದೆ ಇಂದ್ರ ಅಂತ ಒಂದು ಶಬ್ದ ಇದೆ. ಇದಂತೂ ಇಡೀ ಪರಮೇಶ್ವರಿ. ಋಗ್ಭಾಷ್ಯದಲ್ಲೇ ಇದಕ್ಕೆ ಅನೇಕ ಅರ್ಥಗಳನ್ನೇ ಹೇಳಿದ್ದಾರೆ. ಒಂದು ಐಶ್ವರ್ಯ ಇರೋದ್ರಿಂದ ಪರಮೈಶ್ವರ್ಯ, ಅದು ಧಾತುವೇ ಹಾಗೆ ಇದೆ. ಅದರಿಂದ ಪರಮೈಶ್ವರ್ಯ ಇರೋದ್ರಿಂದ ಅವನನ್ನೇ ಇಂದ್ರ ಅಂತ ಹೇಳ್ತಾರೆ. ಮುಂದೆ ಇದಂ ರಾತಿ, ಈ ನಮಗೆ ಎಲ್ಲವನ್ನೂ ಕೊಡ್ತಾನೆ, ಇದಂ ರಾತಿ ಇತಿ ಇಂದ್ರ ಅಂತ ಇನ್ನೊಂದು ಅರ್ಥನೂ ಕೂಡ ಅಲ್ಲಿ ಹೇಳಿದ್ದಾರೆ. ಹೀಗೆ ಬ್ರಹ್ಮನಾಮಾಸೌ ಐಶ್ವರ್ಯಾದ್ ಇಂದ್ರ ಉಚ್ಯತೆ. ಇವಂ ನಾನಾವಿಧೈ ಶಬ್ದೈ, ಒಬ್ಬನೇ ಈ ತ್ರಿವಿಕ್ರಮನಾದ ಭಗವಂತ ಅವನು ನಾನಾ ವಿಧವಾದ ಎಲ್ಲ ಶಬ್ದಗಳಿಂದಲೂ ಕೂಡ ವಾಚ್ಯನಾಗಿದ್ದಾನೆ. ವೇದಗಳಲ್ಲಿ ಮತ್ತು ಸಪುರಾಣೇಶು ಹಾಗೆ ಭಾರತ ಪಂಚರಾತ್ರ ಅನ್ನುವಂಥ ಇತಿಹಾಸಗಳಲ್ಲಿ ಕೂಡ ಪುರುಷೋತ್ತಮ ಸಯೇವ ಗೀಯತೆ ಅಂತಿದು ಬ್ರಹ್ಮಾಂಡ ಪುರಾಣದ ಮಾತು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.